30 rupees sir. ಎಲ್ಲ 30 rupees all ಅಲ್ಲಿ 30 rupees ಸರ್ ನಾವು JP ಪಾರ್ಕ್ ಓಪನ್ ಆಗಿರಲಿಲ್ಲ, ಅದಕ್ಕಿಂತ ಮುಂದೆಂದು ಇದೆ. ಕೃಷ್ಣ ಚಾಟ್ ಸೆಂಟರ್ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಇದೆ? 2008 ಹಾಕ್ತಾರೆ. ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ we are passed from one and a half year in the we are just tasting. It's reasonable and good taste. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿತೀಶ್ ಟಾಕ್. ನಾನು ನಿಮ್ಮ ನಿತೀಶ್. ನಾವಿವತ್ತು ಮತ್ತಿಕೆರೆ JP ಪಾರ್ಕ್ ಹತ್ರ ಬಂದಿದ್ದೀರಿ. JP ಪಾರ್ಕ್ ಪಕ್ಕದಲ್ಲಿ ನಮ್ಗೊಂದು ಶ್ರೀ ಕೃಷ್ಣ ಚಾಟ್ಸ್ ಅಂತ ಸಿಕ್ತು. ನಾವು ಪ್ರತಿದಿನ ಇಲ್ಲಿ ಮತ್ತಿಕೆರೆ ಹೋಗ್ತಾ ಇರೋ ಟೈಮಲ್ಲಿ ಇಲ್ಲಿ ಡೈಲಿ ತುಂಬಾ ಜನ ಇರ್ತಾರೆ ಅಂತ ನಾವು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀರಿ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಅಲ್ಲಿ. ಹಂಗೆ ನೀವು ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಶೇರ್ ಮಾಡಿ. ಬನ್ನಿ ಇವಾಗ ಅವ್ರನ್ನೇ ಮಾತಾಡ್ಸೋಣ, ಡೈಲಿ ಎಷ್ಟು ಪ್ಲೇಟ್ಗಳು ಸೇಲ್ ಆಗುತ್ತೆ ಅಂತ ಅಲ್ಲಿ. ಆಮೇಲೆ ಹಂಗೆ ಟೈಮಿಂಗ್ಸ್ ಕೇಳೋಣ, ಆಮೇಲೆ ಎಲ್ಲ ಚಾಟ್ಸ್ಗಳದ್ದು ಪ್ರೈಸಸ್ ಕೇಳೋಣ. ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈ ಚಾಟ್ಸ್ ಹೆಸರೇನು ಸರ್? ಶ್ರೀ ಕೃಷ್ಣ ಚಾಟ್ಸ್ ಅಂತ ಸರ್. ಸರ್ ನಿಮ್ದು ಚಾಟ್ಸ್ದು ಟೈಮಿಂಗ್ಸು? ಬೆಳಿಗ್ಗೆ 11ರಿಂದ ನೈಟ್ 11 ಸರ್. ಸರ್ ವಾರದಲ್ಲಿ ಪ್ರತಿದಿನನೂ ಇರುತ್ತೆ ಸರ್. ಸರ್ ಡೈಲಿ ಎಷ್ಟೆಷ್ಟು ಪ್ಲೇಟ್ಸ್ಗಳು ಹೋಗುತ್ತೆ ಸರ್? ಆಲ್ಮೋಸ್ಟ್ ನಾವೇನು ಇದುವರೆಗೂ ಕೌಂಟ್ ಮಾಡಿಲ್ಲ, ಆಗುತ್ತೆ. ಅಂದಾಜು ಅಂದ್ರೆ ಒಂದು 100 ಪ್ಲೇಟ್ಸ್ ಹೋಗುತ್ತೆ ಅಲ್ಲಿ. ಪ್ಲೇಟ್ಸು ಇದೆ. ಒಂದು ಇದೆ ಅಂತ ಹೇಳಕ್ಕಲ್ಲ. ಸೇವ್ ಪುರಿ ಇದೆ, ದಹಿ ಪುರಿ ಇದೆ, ಸಮೋಸ ಇದೆ, ಆಲೂ ಪುರಿ ಇದೆ, ಸರ್ ಇಲ್ಲಿ ಟಿಕ್ಕಿ ಪುರಿ ಇದೆ. ಡೈಲಿ ಜನಗಳು ಯಾವ್ದು ಜಾಸ್ತಿ ಇಷ್ಟಪಡ್ತಾರೆ ಸರ್? ಮಸಾಲ ಪುರಿ, ಪಾನಿಪುರಿ, ಸೇವ್ ಪುರಿ, ಟಿಕ್ಕಿ ಪುರಿ. ಡೈಲಿ ಜಾಸ್ತಿ ಅದೇ ಹೋಗುತ್ತೆ. ಹೌದು ಸರ್ ನಮ್ಗೆಲ್ಲ ಪ್ರೈಸಸ್ ಹೇಳ್ತೀರಾ? ಯಾವ್ದು ಎಲ್ಲ 30 rupees ಸರ್. ಎಲ್ಲ 30 rupees all 30 rupees. ಸರ್ ನಮ್ಮ ಕಡೆ ಎಲ್ಲ 45 ಇದ್ರೆ ಇಲ್ಲೆಲ್ಲ 30 rupees ಐತೆ. ಏನು ಅಷ್ಟು ಚೀಪ್ ಆಗಿ? ಏನಿಲ್ಲ ಸರ್, ನಾವು ಹಳೆ ಅಂಗಡಿ, ತುಂಬಾ ಹಳೆ ಅಂಗಡಿ ನಮ್ದು. JP ಪಾರ್ಕ್ ಓಪನ್ ಆಗಿರಲಿಲ್ಲ, ಅದಕ್ಕಿಂತ ಮುಂದೆಂದು ಇದೆ. ಅದರಿಂದ ನಾವು ನಮ್ಗೆ ಹಳೆ ಕಸ್ಟಮರ್ ಇದ್ದಾರೆ. ಕೆಲವರು ಕಾಸು ಈಗಲೂ 25 ರೂಪಾಯಿ ಕೊಡೋರು ಇದ್ದಾರೆ, ಓಕೆ 20 ರೂಪಾಯಿ ಕೊಡೋರು ಇದ್ದಾರೆ. ಹಂಗೂ ನಾವೇನೋ ಸರ್ ಎಷ್ಟು ವರ್ಷದಿಂದ ಇದು? ಸರ್ ಒಂದು 30-35 ವರ್ಷ ಆಗಿದೆ ಸರ್. 30-35 ವರ್ಷದಿಂದ ಚಾಟ್ಸ್ JP ಪಾರ್ಕ್ ಓಪನ್ ಆಗಿರಲಿಲ್ಲ ಸರ್. ಓಕೆ ಮುಂದೆ ಫಸ್ಟ್ ಅಲ್ಲಾಗ್ತಾ ಇದೀವಿ ಸರ್, ಅಲ್ಲಿಂದ ಇಲ್ಲಿಗೆ ಇದು ಮಾಡ್ಕೊಂಡು. ಓಕೆ ಓಕೆ ಸರ್. ಯಾವುದಕ್ಕಲ್ಲ ಪಾರ್ಸಲ್ಲ? ರಾಜೇಶ್. ಕೃಷ್ಣ ಚಾಟ್ ಸೆಂಟರ್ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ ಇದೆ? 2008 ಟೇಸ್ಟ್ ವೈಸ್ ಎಲ್ಲ ಹೇಗಿದೆ? ಸೂಪರ್. ಪ್ರೈಸ್ ಎಕನಾಮಿ. ನಿಮಗೆ ಟೇಸ್ಟ್ ಇಷ್ಟ ಆಯ್ತಾ? ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಹೇಗಿದೆ? ಬೇರೆ ಕಡೆ ಕಂಪೇರ್ ಮಾಡೋದು ವಿಚಾರನೆ ಬೇರೆ. ಯಾಕಂತ ಹೇಳಿದ್ರೆ ಟೇಸ್ಟು ಮತ್ತು ಪ್ರೈಸಿಂಗು ಕಂಪೇರ್ ಮಾಡಿದಾಗ ಎಕನಾಮಿ. ಯಾಕಂತ ಹೇಳಿದ್ರೆ ಈ ಮನುಷ್ಯ ಪ್ರೈಸಿಂಗ್ ನೋಡೋಲ್ಲ. ಮಾರೋರು ಇವ್ರೇನು ವ್ಯಾಪಾರ ಮಾಡ್ತಾರೆ, ವ್ಯಾಪಾರಿಕವಾಗಿ ಒಂದು, ಎರಡನೇದು ಕಸ್ಟಮರ್ ಮತ್ತೆ ಬರಬೇಕು. ಆ ಲೆಕ್ಕಾಚಾರದಲ್ಲಿ ವ್ಯಾಪಾರ ಮಾಡ್ತಾರೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ 5 ರೂಪಾಯಿ ಕಮ್ಮಿ ಕೊಡ್ತಾರೆ. ಟೇಸ್ಟ್ ಒಳ್ಳೆ ಟೇಸ್ಟ್ ಇದೆ, ಪ್ರೈಸ್ ಮೇಲೆ ಯಾರು ಡಿಪೆಂಡ್. ಆ್ಯಕ್ಚುಲಿ ನಮ್ಮ ಏರಿಯಲ್ಲಿ ಪಾನಿಪುರಿ ತಿನ್ನೋದು ನಾನು ಇಲ್ಲೇನೆ. ನಮ್ಮ ಫ್ರೆಂಡ್ಸ್ ಬಂದರೆ ನಾವು ಇಲ್ಲೇ ತಿನ್ನೋದು. ಬಟ್ ಬ್ಯಾಕ್ ಸೈಡ್ ನಮ್ಮದು ಮನೆ ಇರೋದು. ಬ್ಯಾಕ್ ಸೈಡ್ ಆಫ್ JP ಪಾರ್ಕ್ ಇದೆ. ಸೂಪರ್ ಆಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಆದರೆ ಇಷ್ಟು ಕಮ್ಮಿಗೆ ಇಷ್ಟು ಪಾನಿಪುರಿ ನನಗೆ ನಮ್ಮ ಏರಿಯಲ್ಲಿ ಇವ್ರ ಥರ ಪಾನಿಪುರಿ ಯಾರು ಮಾಡೋದಿಲ್ಲ. ನಾವು ಅದಕ್ಕೆ ಇಲ್ಲೇ ಬಂದು ಬಟ್ ತಿನ್ನೋದು. ತುಂಬ ವರ್ಷದಿಂದ ಇದೆ. ಬಟ್ ಬೆಳಗಿನ ಜಾವ 11ವರೆಗೆ ಓಪನ್ ಆಗುತ್ತೆ. ಬಟ್ ಕಾಲೇಜ್ಗೆ ಹೋಗೋರು ಆ್ಯಂಡ್ ಪಾರ್ಕಿಗೆ ಬರೋರು ಅದು ಇದು ನೋಡ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ ಸ್ನ್ಯಾಕ್ಕು ಇದೇ ಆಗ್ಬಿಡುತ್ತೆ. ಜನಗಳು ಪಾನಿಪುರಿ, ಬೇಲ್ಪುರಿ ತುಂಬ ತಿನ್ಕೊಂಡು ಹೋಗ್ತಾರೆ. ಆದರೆ ಖುಷಿ ಆಗುತ್ತೆ. ನಮ್ಗೆ ಇಲ್ಲಿ ಬರಬೇಕು ಹಂಗೆ ಹಿಂಗೆ. ಈ ಥರ ಟೇಸ್ಟ್ ಎಲ್ಲೂ ಕೊಡಲ್ಲ, ಇವ್ರು ಬಿಟ್ಟರೆ ಇನ್ಯಾರು ಕೊಡಲ್ಲ ನಮ್ಮ ಏರಿಯಲ್ಲಿ. ನಮ್ಮ ಏರಿಯಾದಲ್ಲಿ ನಮ್ಗೆ ಇಷ್ಟ ಅಂದರೆ ಆದರೆ 30 ರೂಪಾಯಿ ಕೊಟ್ಟರೆ ಮೋಸ ಇಲ್ಲ. ನಾವು ಎಷ್ಟೇ ಲೇಟ್ ಆದ್ರೂ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ನಮಗೆ. ಅದೊಂದು ಪರವಾಗಿರುತ್ತೆ ಇಲ್ಲಿ, ಇದಾಗುತ್ತೆ. ಬಟ್ ಚೆನ್ನಾಗಾಗಲಿ, ನಮ್ಮ JP ಪಾರ್ಕ್ ಇಂಪ್ರೂವ್ ಆಗಲಿ. ನಮ್ಮ ಏರಿಯಲ್ಲಿ ಈ ಥರ ಪಾನಿಪುರಿ ಸಿಗುತ್ತೆ ಅಂದರೆ ಯಾರು ನಂಬಲ್ಲ. ಬಟ್ ಬೇರೆ ಕಡೆ ಔಟ್ಸೈಡೆಲ್ಲ ಹೋಗಿದ್ದೀವಿ. ಬಟ್ 20 ರೂಪಾಯಿಗೆ 6 ಪೂರಿ ಹಾಕೋದು, 5 ಪೂರಿ ಹಾಕೋದೆಲ್ಲ ಮಾಡ್ತಾರೆ. ಇವರು 10, 8 ಆ ಥರ ಪೂರಿಗಳು ಇದು ಮಾಡಿ ಹಾಕ್ತಾರೆ. ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ we are passed from one and a half year in the we are just tasting. It's reasonable and good taste. ಬನ್ರಿ ಎಲ್ಲರೂ ಸಂತೋಷವಾಗಿದ್ದೀನಿ. JP ಪಾರ್ಕ್ ಬಂದವರಲ್ಲ, ಇಲ್ಲಿ ಬನ್ರಿ, ಪಾನಿಪುರಿ ತಿನ್ರಿ, ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹೇಳಿ.
ನಮ್ಮ ಜೆ ಪಿ ಪಾರ್ಕ್ ವಿಸಿಟ್ ಮಾಡಿ ಹಂಗೆ That is one of the best ಜೆ ಪಿ point. ಪಾರ್ಕ್ ವಿಸಿಟ್ ಮಾಡಬೇಕು. ನಾವಿವಾಗ ಮಸಾಲೆ ಪುರಿ ಇರಿಸ್ಕೊಂಡಿದ್ದೀವಿ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಎಲ್ಲರೂ ಇಲ್ಲಿ ಜಾಸ್ತಿ ಮಸಾಲೆ ಪುರಿನೇ ಇಷ್ಟಪಡೋದು ಅಂತ ಹೇಳಿದ್ರು, ಅದಕ್ಕೆ ನಾವು ಮಸಾಲೆ ಪುರಿನ ಟೇಸ್ಟ್ ಮಾಡೋಣ ಅಂತ ಇರಿಸ್ಕೊಂಡಿದ್ದೀರಿ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಮಸಾಲೆ ಪುರಿ ಮಾತ್ರ ಸೂಪರ್ ಆಗೈತೆ. ಈ ಮಸಾಲೆ ಎಲ್ಲ ನಮಗೆ ನಾಲ್ಗೆಗೆ ರುಚಿ ಹೆಂಗೆ ಅಂಟುತ್ತೈತಂದರೆ ಸಕ್ಕತ್ತಾಗಿ ಅಂಟುತ್ತೆ. ಲಾಸ್ಟಲ್ಲಿ ಮಸಾಲೆ ಪುರಿ ಮೇಲೆ ಎಲ್ಲ ಪೌಡರ್ಸ್ಗಳೆಲ್ಲ ಇದಾಕಿದ್ದಾರೆ. ಪೌಡರ್ಸೇ ನಮಗೆ ಜಾಸ್ತಿ ಟೇಸ್ಟ್ ಕೊಡ್ತಾ ಇರೋದು. ನಾವು ಇಲ್ಲಿ ಪ್ರತಿದಿನ ಹೋಗ್ತಾ ಇರುವಾಗ ಇಲ್ಲಿ ಜನ ಇಷ್ಟು ಜನ ಇದ್ದಾರೆ ಅಂತ ನಮಗೆ ಗೊತ್ತಾಗಿಲ್ಲ ಅಲ್ಲಿ. ಅದಕ್ಕೆ ಇವಾಗ ನಮ್ಗೆ ಗೊತ್ತಾಗ್ತೈತೆ ಈ ಟೇಸ್ಟ್ ಮಾಡಾದ್ಮೇಲೆ ಏನಕ್ಕೆ ಇಷ್ಟು ಜನ ಇಲ್ಲಿ ಬರ್ತಾ ಇರೋದು ಅಂತ. ಅಲ್ಲಿ ಟೇಸ್ಟ್ ಮಾತ್ರ ಸಕ್ಕತ್ತಾಗುತ್ತೆ. ಹಾಗೆ ನೀವು ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತಂದರೆ ಶೇರ್ ಮಾಡಿ.